ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆ ನಮಸ್ಕಾರ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಬಹಳ ಮೋಸಗಳು ನಡೀತಾ ಇದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ನ್ಯೂಮರಾಲಜಿ ಅಂತಾರೆ, ಟ್ಯಾರೋಟ್ ಕಾರ್ಡ್ ಅಂತಾರೆ, ಆಮೇಲೆ ಕಾಸ್ಟ್ಲಿ ಜೆಮ್ಸ್ಟೋನ್ಗಳು, ರುದ್ರಾಕ್ಷಿಗಳು, ಬ್ರೇಸ್ಲೆಟ್ಗಳು, ದೊಡ್ಡ ದೊಡ್ಡ ಪೂಜೆಗಳು, ಈ ರೀತಿ ಎಲ್ಲ ಇದೆ. ಬಟ್ ನಿಜವಾದ ಜ್ಯೋತಿಷದಲ್ಲಿ ಇದೆಲ್ಲ ಇದೆಯಾ? ಜನಗಳು ಜ್ಯೋತಿಷದ ಬಗ್ಗೆ ನಂಬಿಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಾರಣವೇ ಒಂದು ಜ್ಯೋತಿಷರು ಹೇಳುವಂಥದ್ದು ನಿಜ ಆಗೋದಿಲ್ಲ ಯೂಶ್ವಲ್ ಆಗಿ. ಎರಡನೇದಾಗಿ ಬಂದು ಈ ಥರ ಕಾಸ್ಟ್ಲಿ ಪೂಜೆಗಳು ಮತ್ತು ಏನೇನೋ ಹೊಸದು. ಈಗ ಒಂದು ಪೇಪರಲ್ಲಿ ನಿಮ್ಮ ಪ್ರಾಬ್ಲಮ್ನ ಬರೆಸುಟ್ಟಾಕಿ ಅಂತಾರೆ, ನಂಬರ್ನ ಕೈಲಿ ಬರ್ಕೊಳ್ಳಿ ಅಂತಾರೆ. ಇದೆಲ್ಲ ಜ್ಯೋತಿಷದಲ್ಲಿ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂಥದ್ದು ಏನಂದರೆ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ಈ ಜನ್ಮವನ್ನು ಪಡೆದಿದ್ದೀವಿ. ಆ ಜನ್ಮದಲ್ಲಿ ನಮಗೆ ಏನೇ ನಡಿಬೇಕು ಅನ್ನೋದು ಪ್ರೀ ಡೆಸ್ಟೈನ್ಡ್ ಆಗಿರುತ್ತೆ. ಎಲ್ಲದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ, ಸಂಚಿತ ಕರ್ಮ, ಈ ಮೂರು ಕರ್ಮಗಳಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ಸ್ವಲ್ಪ ಕಂಟ್ರೋಲ್ ನಮಗಿರುತ್ತೆ. ಆದರೆ ಪರಾಶರ ಮಹರ್ಷಿ ಹೇಳುವ ಹಾಗೆ ಕೆಲವು ಬದಲಾವಣೆಗಳು ಅಂದರೆ ಮಂತ್ರ ಜಪಗಳು, ಆಮೇಲೆ ದಾನಗಳನ್ನು ಮಾಡೋದ್ರಿಂದ ಅದರ ಒಂದು ಪರಿಣಾಮ ಕಡಿಮೆ ಆಗುತ್ತೆ. ಇಡೀ ಡೆಸ್ಟಿನಿನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಈಗ ಮಳೆನ ತಡೆಯೋಕ್ಕಾಗಲ್ಲ. ನಾವೊಂದು ಛತ್ರಿನ ಯೂಸ್ ಮಾಡೋ ಹಾಗೆ ನಾವು ನಮ್ಮ ಕರ್ಮಫಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಸೊ ಇದು ಜ್ಯೋತಿಷ್ಯದ ಮೂಲ ಸಿದ್ಧಾಂತ. ಜೊತೆಯಲ್ಲಿ ಜ್ಯೋತಿಷ್ಯ ಅನ್ನುವಂಥದ್ದು ಆಧ್ಯಾತ್ಮಿಕವಾಗಿ ನಾವು ಯಾವ ಮಟ್ಟದಲ್ಲಿದ್ದೀವಿ, ಮೋಕ್ಷ ಪಡೆಯುವುದು ನಮ್ಮ ಪರಮೋಚ್ಚ ಗುರಿ ಆಗಿರೋದ್ರಿಂದ ಹಿಂದೂ ಧರ್ಮದಲ್ಲಾಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ನೀವು ತಗೊಳ್ಳಿ, ಎಲ್ಲದಲ್ಲೂ ಕೂಡ ಮೋಕ್ಷದ ಬಗ್ಗೆ ಹೇಳಲಾಗಿದೆ. ಇದರ ಒಂದು ಪರಮೋಚ್ಚ ಗುರಿಯಲ್ಲಿ ನೀವು ಎಲ್ಲಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯವನ್ನು ತಿಳ್ಕೊಬೇಕಾಗತ್ತೆ, ನೋಡಬೇಕಾಗತ್ತೆ. ಸೊ ಅದ್ರ ಜೊತೆಯಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ಪರಿಹಾರಗಳಂತ ಬಂದಾಗ ಮಂತ್ರ ಜಪಗಳಿಂದ ಅದು ನಾವೇ ಸ್ವತಃ ಮಾಡ್ಕೋಬೋದು. ದಾನಗಳನ್ನು ನಾವೇ ಸ್ವತಃವಾಗಿ ಮಾಡ್ಬೋದು. ಇನ್ನೊಬ್ಬರು ಮಾಡುವಂಥ ಅಗತ್ಯ ಇರಲ್ಲ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸಿದ್ಧಿ ಇರುವಂಥವ್ರು, ಹಾಗೆಯೇ ಅನುಭವ ಇರುವಂಥವ್ರು ನಮಗೋಸ್ಕರ ಮಂತ್ರ ಜಪಗಳನ್ನು ನಿಸ್ವಾರ್ಥ ಭಾವನೆಯಿಂದ ಮಾಡಿದ್ರೆ ಅದು ಪರಿಣಾಮ ಆಗುತ್ತೆ. ಸೊ ಇದು ಬಂದು ಜ್ಯೋತಿಷ್ಯದ ಪರಿಹಾರಗಳ ಬಗ್ಗೆ ಇರುವಂತಹ ಮುಖ್ಯವಾಗಿರುವಂಥ ವಿಚಾರ. ಇನ್ನು ಎರಡನೇದಾಗಿ ಬಂದು ಜ್ಯೋತಿಷ ಹೇಳೋದು ಯಾಕೆ ನಿಜ ಆಗಲ್ಲ ಅಂದರೆ, ಬರ್ತ್ ಟೈಮು ಕರೆಕ್ಟಾಗಿರಲ್ಲ. ಯಾಕೆಂತಂದರೆ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳಲ್ಲಿ ಕೇವಲ 30 ಸೆಕೆಂಡ್ಸ್, 1 ಮಿನಿಟ್ 2 ಮಿನಿಟ್ಸ್ ಡಿಫರೆನ್ಸ್ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನೀವು ನ್ಯೂಮರಾಲಜಿನೇ ತಗೊಳ್ಳಿ. ಒಂದು ದಿನ ಹುಟ್ಟಿದವ್ರದ್ದು ಎಲ್ಲರದು, ಒಂದು ಡೇಟಲ್ಲಿ ಹುಟ್ಟಿದವ್ರು ಎಲ್ಲರದು ಜೀವನ ಒಂದೇ ಥರ ಇರಲ್ಲ. ಒಂದೇ ದಿನ ಹುಟ್ಟಿದಂತಹ ಮಕ್ಕಳ ಜೀವನ ಒಂದೇ ಥರ ಇರಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ಪರಾಶರ ಮಹರ್ಷಿಗಳು ಆಗಲೇ ಹೇಳಿದ್ದಾರೆ ಷಷ್ಠಾಂಶವನ್ನು ಉಪಯೋಗಿಸಿ ಅಂತೇಳಿ. ಅಲ್ಲಿ ಏನಾಗುತ್ತೆ, 2 ನಿಮಿಷಕ್ಕೆ 1 ನಿಮಿಷಕ್ಕೆ ಜಾತಕ ಬದಲಾವಣೆ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಬರ್ತ್ ಟೈಮ್ ನೀವು ಯಾವುದು ಕೊಡ್ತೀರೋ ಅದನ್ನೇ ಜಾತಕ ಓಪನ್ ಮಾಡಿ ನಿಮ್ಮ ಭವಿಷ್ಯ ಇದು, ನಿಮ್ಮ ರಾಶಿ ಇದು, ನಿಮ್ಮ ದಶೆ ಇದು ಅಂತ ಹೇಳೋರು ಜ್ಯೋತಿಷರಲ್ಲ. ನಿಮ್ಮ ಬರ್ತ್ ಸಮಯವನ್ನು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಅಂತಾರೆ, BTR ಅಂತಾರೆ. ರೆಕ್ಟಿಫೈ ಮಾಡಬೇಕು, ನಿಮ್ಮ ಜನ್ಮ ಸಮಯವನ್ನು ತಿದ್ದಬೇಕು, ಆಮೇಲೆ ನಿಮಗೆ ಭವಿಷ್ಯದ ಫಲವನ್ನು ಹೇಳಬೇಕು. ಈ ರೀತಿ ಮಾಡೋಣ ಜ್ಯೋತಿಷರು ಯಾರಿದ್ದಾರೆ. ನೀವು ನಿಜವಾದ ಜ್ಯೋತಿಷನ ಕಂಡುಹಿಡಬೇಕು ಅಂದರೆ, ನಿಮ್ಮ ಭವಿಷ್ಯದಲ್ಲಿ ಹೇಳೋದಕ್ಕಿಂತ ನಿಮ್ಮ ಭೂತಕಾಲದಲ್ಲಿ ನಡೆದಂತಹ ಘಟನೆಗಳು ಯಾವುದು 4 ಹೇಳೋದಕ್ಕೆ ಕೇಳಿ. ಅದು ಘಟನೆ ಅಂದರೆ ಸುಮ್ಮನೆ ನೀವು ತುಂಬ ಒಳ್ಳೆಯವರು, ನಿಮ್ಮ ಮನಸ್ಸಲ್ಲಿ ಕೆಟ್ಟದಿಲ್ಲ ಅಂತ ಈ ಥರ ಹೇಳುವಂತಹ ಜನರಲೈಸ್ಡ್ ಪ್ರೆಡಿಕ್ಷನ್ಸ್ ಅಲ್ಲ. ಘಟನೆ ಯಾವ ವರ್ಷದಲ್ಲಿ ಯಾವ ಥರ ಘಟನೆ ನಡೆದಿರೋ ಸಾಧ್ಯತೆ ಇದೆ, ನೇಚರ್ ಆಫ್ ದ ಇವೆಂಟ್ನ ಹೇಳಿದ್ರೆ ಆ ಜ್ಯೋತಿಷನ ಒಪ್ಕೊಳ್ಳಿ. ಸುಮ್ಮನೆ 4 ಪರಿಹಾರಗಳನ್ನು ಹೇಳೋದು, ದೇವಸ್ಥಾನಗಳಿಗೆ ಸುತ್ತಿ ಅಂತ ಹೇಳುವಂಥವ್ರು ಜ್ಯೋತಿಷರು ಅಲ್ಲ. ಘಟನೆಗಳನ್ನು ಸಮಯಕ್ಕೆ ಸರಿಯಾಗಿ, ಅಂದರೆ ಇವೆಂಟ್ ಅಂತ ಹೇಳ್ತಾರೆ, ಟೈಮಿಂಗ್ ಆಫ್ ಇವೆಂಟ್ ಅಂತೇಳಿ, ಆ ಇವೆಂಟ್ನ ಸರಿಯಾಗಿ ಇದೇ ಇಯರಲ್ಲಿ ಇದೇ ಮಂತಲ್ಲಿ ನಡೆದಿರೋ ಸಾಧ್ಯತೆ ಇದೆ ಅಂತ ಅವ್ರು ಹೇಳಬೇಕು. 3 ರಿಂದ 4 ಗಂಟೆ ಅವರು ನಿಜವಾದ ಜ್ಯೋತಿಷರು. ನಿಜವಾದ ಜ್ಯೋತಿಷರನ್ನು ಹೀಗೆ ಕಂಡುಹಿಡಿಯಿರಿ. ಹಾಗೆಯೇ ನಾವೊಂದು ಗ್ರಂಥದಲ್ಲಿ ಇಲ್ಲದೇ ಇರುವಂತಹ ಯಾವ್ಯಾವುದೋ ಪರಿಹಾರಗಳನ್ನು ಮಾಡೋದು ಬೇಡ. ಪರಾಶರ ಮಹರ್ಷಿಗಳಿರುವಂತಹ ಮಂತ್ರ ಜಪಗಳು ಹಾಗೆಯೇ ದಾನಗಳನ್ನು ಮಾತ್ರ ಮಾಡೋಣ. ಈ ರೀತಿಯಾಗಿ ವೈಜ್ಞಾನಿಕವಾಗಿ ನಿಮ್ಮ ಜಾತಕವನ್ನು ನೋಡೋದಕ್ಕಾಗಿ ನಿಮಗೆ ನನ್ನ ಕೆಳಗಡೆ ನಂಬರ್ ಕಾಣ್ತಾ ಇರುತ್ತೆ, ಆ ನಂಬರ್ಗೆ ನೀವು ಕರೆ ಮಾಡಿ ನನ್ನ ಹತ್ರ ನೀವು ಕನ್ಸಲ್ಟೇಷನ್ನ ತೊಗೊಳ್ಬೋದು. ಈಗ ನಾವು ರಾಶಿ ಫಲಗಳ ಬಗ್ಗೆ ಮಾತಾಡೋಣ. ನಾವು ತುಲಾರಾಶಿ ಬಗ್ಗೆ ಹೇಳೋದಾದರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ನಾನು ಫಲದೀಪಕದಲ್ಲಿರುವಂತಹ ತತ್ವಗಳನ್ನೇ ಅನುಸರಿಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಕ್ಲಾಸಿಕ್ಸ್ ಅಂತ ಏನಿದೆ, ಈಗ ಬೃಹತ್ ಪರಾಶರ ಹೋರಾಶಾಸ್ತ್ರ, ಫಲದೀಪಿಕ, ಆಮೇಲೆ ನಿಮಗೆ ವಾಸ್ತುಲ್ನ ಹೋದರೆ ಮನಸಾರ ಇದೆ, ವಿಶ್ವಕರ್ಮ ಪ್ರಕಾಶನ ಇದೆ, ಆಮೇಲೆ ನಿಮಗೆ ಇಲ್ಲಿ ನಮ್ಮಲ್ಲಿ ಏನು ಮಾಡ್ತಾರೆ, ಚೀರೋಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಚೀರನ ಮಹಾನ್ ಋಷಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಸೊ ಹಾಗಲ್ಲ, ನಮ್ಮ ಗ್ರಂಥಗಳು ನಮ್ಮ ಋಷಿ ಮುನಿಗಳು ಬರೆಯುವಂಥ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಆಮೇಲೆ ಸಾರಾವಳಿ ಆಗಿರ್ಬೋದು, ಆಮೇಲೆ ಜಾತಕ, ಬೃಹತ್ ಜಾತಕ ತುಂಬ ಇದೆ. ಇವೆಲ್ಲ ಕೂಡ ಋಷಿಮುನಿಗಳು ಬರೆದಿರುವಂಥದ್ದು. ಋಷಿಗಳು ಅಂತಂದರೆ ಚಿಂತಕರು. ಈ ರೀತಿ ಸುಲಭವಾಗಿ ಬರೆದಿರುವಂಥಲ್ಲ, ವರ್ಷಾನುಗಟ್ಟಲೆ ಸಾಧನೆ ಮಾಡಿ ಬರೆದಿರುವಂಥವ್ರು. ತತ್ವ ಸಂಗ್ರಹವೆಲ್ಲ
ಎರಡೆರಡೇ ಲೈನ್ಸ್ ಇರುತ್ತೆ. ಸೊ ಅದನ್ನು ಉಪಯೋಗಿಸ್ಬೇಕಾಗುತ್ತೆ. ಇಲ್ಲಿ ನಾವು ಈ ಒಂದು ತುಲಾರಾಶಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಇದೊಂದು ವಿವಾಹದ ಯೋಗ ಖಂಡಿತವಾಗಲಿದೆ. ಸಪ್ತಮಾಧಿಪತಿ ರಾಶಿಯಲ್ಲಿರುವಂಥದ್ದು ವಿವಾಹದ ಯೋಗ, ಮದುವೆ ಆಗುವಂಥ ಯೋಗ. ಹಾಗೆಯೇ 12ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ ರಾಶಿಯಲ್ಲೇ ಇರುವಂಥದ್ದು ಒಂದು ಅನವಶ್ಯಕ ಓಡಾಟ ತಿರುಗಾಟಗಳು, ಉಪಯೋಗ ಇಲ್ಲದೆ ಹಣಕಾಸಿನ ಯಾವುದೇ ಪ್ರಯೋಜನ ಇಲ್ಲದೆ ಸುಮ್ಮನೆ ಅನವಶ್ಯಕ ಓಡಾಟ ಅಲೆದಾಟಗಳು ಈ ರಾಶಿಯವ್ರಿಗಿದೆ. ಆಮೇಲೆ ಕುಜಗ್ರಹ ಬಂದು 2ನೇ ಮನೆ ಅಧಿಪತಿ ಆಗಿರೋದ್ರಿಂದ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಿಂದ ದುಡ್ಡು, ಅನವಶ್ಯಕ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ದುಡ್ಡು ಒಂದು ಯಾವಾಗಲೂ ಕೂಡ ಬರೋ ಸಾಧ್ಯತೆ ಖಂಡಿತವಾಗಲಿದೆ. ಬಟ್ 2ನೇ ಮನೆ ಅಧಿಪತಿ ರಾಶಿಯಲ್ಲಿರುವಂಥದ್ದು ಯೂಶ್ವಲ್ ಆಗಿ ಫೈನಾನ್ಷಿಯಲ್ ಗೇನ್ ಸ್ವಲ್ಪ ಪ್ರಮಾಣದಲ್ಲಿದೆ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ಗಳಿಗೆ ಬಹಳ ಒಳ್ಳೆಯದು. ಯಾಕೆಂದರೆ ಅಲ್ಲಿಂದ 4ನೇ ಮನೆಯನ್ನು ತನ್ನ ಒಂದು ಉಚ್ಚ ಸ್ಥಾನವನ್ನು ಕುಜಗ್ರಹ ನೋಡುವಂಥದ್ದು. ಫೈನಾನ್ಷಿಯಲ್ ಗೇನ್ಸ್ ಇದ್ದೇ ಇರುತ್ತೆ. ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಒಳ್ಳೆಯದು. ಆಮೇಲೆ ದಶಮಾಧಿಪತಿ ಕೂಡ ಬಹಳ ಚೆನ್ನಾಗಿ ಪೊಸಿಷನಲ್ಲಿರೋದ್ರಿಂದ ಹೊಸ ವ್ಯವಹಾರಗಳಿಗೆ ಹೊಸ ಬಿಸ್ನೆಸ್ಗಳಿಗೆ ಪ್ರಯತ್ನ ಮಾಡ್ತಿರೋರಿಗೆ ಒಳ್ಳೆಯದು. ಕುಟುಂಬದಲ್ಲಿ ಸೌಖ್ಯ ಸಂತೋಷ ಇರುತ್ತೆ. ಚತುರ್ಥ ಭಾವ ಪರವಾಗಿಲ್ಲ, ಅಂತಹ ಕುಟುಂಬದಲ್ಲಿ ಕಿರಿಕಿರಿಗಳ ಸಮಸ್ಯೆಗಳು ನಡೆಯಲ್ಲ. ಪಂಚಮ ಭಾವ ಚೆನ್ನಾಗಿಲ್ಲದಿರೋದ್ರಿಂದ ಸಂತಾನಕ್ಕಾಗಿ ಪ್ರಯತ್ನ ಪಡ್ತಿರೋ ಈ ರಾಶಿಯವರಿಗೆ ಸ್ವಲ್ಪ ವಿಳಂಬ ಆಗುತ್ತೆ, ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಮತ್ತು ಮಕ್ಕಳಿಂದ ಸ್ವಲ್ಪ ನೋವು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಮಕ್ಕಳ ಜೊತೆಲಿ ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗೆ ಮಕ್ಕಳ ಜೊತೆ ವೈಮನಸ್ಸಾಗುವ ಸಾಧ್ಯತೆ ಇವ್ರಿಗಿರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ ಹೋಗಬೇಡಿ. ಇನ್ವೆಸ್ಟ್ಮೆಂಟ್ಗಳು ನಿಮಗೆ ಲಾಸ್ಗೂ ತರುವಂಥ ಸಾಧ್ಯತೆಗಳು ಉಂಟು ಮಾಡುತ್ತೆ. 11ನೇ ಮನೆಯಲ್ಲಿ ಕೇತು, ಜೊತೆಯಲ್ಲಿ 12ನೇ ಮನೆ ಅಧಿಪತಿ ರಾಶಿಯಲ್ಲಿ ಇರೋದ್ರಿಂದ ಯಾವ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿಬಿಡಿ. ಏನು ಆ್ಯಸ್ ಯೂಶ್ವಲ್ ಆಗಿ ಏನು ನಡ್ಕೊಳ್ತಾ ಹೋಗ್ತಾ ಇದೆ ಹಾಗೆ ಹೋಗಲಿ. ಈಗ ಏನು ಮಾಡ್ತಾರೆ ಕೆಲವರು, ಈಗ ಒಂದು ಬಿಸ್ನೆಸ್ ನಡೀತಾ ಇರುತ್ತೆ, ಅದು ಸಡನ್ನಾಗಿ ಅವರು ಅದನ್ನು ಸ್ಕೇಲಿಂಗ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾರೆ. ಸೊ ಅದಕ್ಕೆ ಒಳ್ಳೆಯ ಸಮಯ ಅಲ್ಲ. ಯಾವಾಗಲೂ ಕೂಡ ಒಂದು ಬಿಸ್ನೆಸ್ನ ಸ್ಕೇಲಪ್ ಮಾಡ್ತಿದ್ದೀರ ಅಂತಂದರೆ ನೀವು ಅಸ್ಟ್ರಾಲಜಿಕಲ್ ಒಂದು ಇನ್ಸೈಟಲ್ಲಿ ನೋಡಲೇಬೇಕು. ನನ್ನ ಮನಸ್ಸಿಗೆ ಹಂಗೆ ಅನ್ನಿಸ್ತಿದೆ ಅಂತ ನೀವು ಮಾಡ್ಬೋದು, ತಪ್ಪೇನಲ್ಲ. ಬಟ್ ಅಸ್ಟ್ರಾಲಜಿಕಲ್ ಆಗಿ ಒಂದು ದಶ ಪೀರಿಯಡ್ನ ನಾವು ಗಮನಿಸಬೇಕಾಗಿದೆ. ಫೇವರೇಬಲ್ ಆಗಿಲ್ಲ ಅಂತಂದ್ರೆ ನಿಮಗೆ ಲಾಸ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಜ್ಯೋತಿಷವನ್ನು ಗಮನಿಸಬೇಕು. ಇಲ್ಲೇನಾಗಿದೆ ಅಂತಂದರೆ ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಭಾವನೆಯಲ್ಲೇ ಕೆಲವರು ಅನುಮಾನದಲ್ಲೇ ಇರ್ತಾರೆ. ಬಟ್ ನೀವು ಸರಿಯಾಗಿರೋ ಜ್ಯೋತಿಷರ ಹತ್ರ ಹೋದರೆ ನಿಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ಅವ್ರು ಡೇಟ್ ಸಮೇತವಾಗಿ ಬರ್ಕೊಳ್ಳೋಂಥ ಜ್ಯೋತಿಷರು ನಮ್ಮಲ್ಲಿದ್ದಾರೆ. ಈಗ ಬಿ ವಿ ರಾಮನ್ ಅವರಿದ್ದರು. ಅವ್ರದ್ದು ನೀವು ಮೈ ಎಕ್ಸ್ಪೀರಿಯನ್ಸ್ ಇನ್ ಅಸ್ಟ್ರಾಲಜಿ ಅನ್ನೋ ಪುಸ್ತಕವನ್ನು ಓದಿದ್ರೆ ಅವರು ಎಷ್ಟೋ ಜನಗಳ ಆಯುಷ್ಯವನ್ನು ಹೇಳಿದ ಉದಾಹರಣೆಗಳಿದೆ. ಯೂಶ್ವಲ್ ಆಗಿ ಇದು ಏನಾಗುತ್ತೆ ಅಂತಂದರೆ ಈ ರಾಶಿ ಫಲ ಅನ್ನೋದು ಒಂದು ಇಂಡಿಕೇಷನ್ಸ್ ಅಷ್ಟೇ, ಜನರಲೈಸ್ಡ್ ಇಂಡಿಕೇಷನ್ಸ್. ಬಟ್ ನಾವು ಈಗ ಫಾರ್ ಎಕ್ಸಾಂಪಲು ಈಗ ಡೈವೋರ್ಸ್ ಇದೆ ಅಂತ ನಾವು ಹೇಳ್ತೀವಿ ಅಂದ್ಕೊಳ್ಳಿ. ಡೈವೋರ್ಸ್ ಇದೆ ಅಂತೇಳಿ ರಾಶಿಯಿಂದ ಗೊತ್ತಾಗಲ್ಲ. ರಾಶಿಯಿಂದ ನೋಡಿದ್ವಿ, ಲಗ್ನದಿಂದ ನೋಡಬೇಕು, ಪಾದಲಗ್ನದಿಂದ ನೋಡಬೇಕು, ಉಪಪಾದ ಲಗ್ನದಿಂದ ನೋಡಬೇಕು, ಅಷ್ಟಕ ವರ್ಗದಲ್ಲಿ ನೋಡಬೇಕು, ನವಾಂಶದಲ್ಲಿ ನೋಡಬೇಕು, ದಶೆಯಲ್ಲಿ ನೋಡಬೇಕು. ಅದಾದ ಮೇಲೆ ಬೇರೆ ಬೇರೆ ಕಂಡೀಷನಲ್ ದಶೆಗಳನ್ನು ಉಪಯೋಗಿಸ್ಬೇಕು. ಇದರಲ್ಲಿ ನಿಮಗೆ ಯೋಗಿನಿ ದಶೆ ಇದೆ. ಅದಾದಮೇಲೆ ತುಂಬ ಜನ ವಿಂಶೋತ್ತರ ದೇಶನೇ ಒಂದೇ ಇರೋದು ಅಂದ್ಕೊಂಡಿದ್ದಾರೆ. ಅದಾದಮೇಲೆ ಜಮಿನಿ ಚರ ದೇಶ ಇದೆ, ಮಂಡೂಕ ದೇಶ ಇದೆ. ಇದನ್ನೆಲ್ಲ ಉಪಯೋಗಿಸಿ ಒಂದು ಪರ್ಟಿಕ್ಯುಲರ್ ಕನ್ಕ್ಲೂಷನ್ಗೆ ನಾವು ಬರಬೇಕು ಅಂತಂದರೆ ಹಾರೋಸ್ಕೋಪ್ನ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಅದರದ್ದೇ ಆಗಿರೋ ಟೈಮ್ ಹಿಡಿಯುತ್ತೆ. ಇದರ ಜೊತೆಯಲ್ಲಿ ಜಾತಕದಲ್ಲಿ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಹಸ್ತವನ್ನು ನೋಡಿ ಅಲ್ಲಿರುವಂಥ ರೇಖೆಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಎಲ್ಲ ನೋಡಿ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಸೊ ಇದಕ್ಕೆ ಟೈಮ್ ಹಿಡಿಯುತ್ತೆ. ಆ ರೀತಿ ಕನ್ಸಲ್ಟೇಷನ್ ನೀವು ಬೇಕಾಗಿದ್ದರೆ ನೀವು ಅಲ್ಲಿರುವಂಥ ಸಂಖ್ಯೆ ಕರೆ ಮಾಡಿ ಮತ್ತು ಕನ್ಸಲ್ಟೇಷನ್ ತೊಗೊಳ್ಳಿ. ಜಾತಕವನ್ನು ತುಂಬ ವಿಶ್ಲೇಷಣೆ ಮಾಡಿ ನಾನು ನಿಮಗೆ ಪ್ರೆಡಿಕ್ಷನ್ಸ್ನ ಕೊಡ್ತೀನಿ. ನಮಸ್ಕಾರ.